ವೆಲ್ಕಮ್ ಯು ಆಲ್ ಟು ದ ನ್ಯೂ ವೇ, ದ ಓನ್ಲಿ ವೇ, ದ ಮೋದಿ ವೇ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಂದ್ರಹಾಸ್. ಎಸ್, ಇವತ್ತಿನ ಒಂದು ಸೆಷನಲ್ಲಿ ನಮ್ಮ ಸೌಂದರ್ಯಕ್ಕೆ ಬಹಳ ಅವಶ್ಯಕತೆ ಇರುವಂತಹ ಒಂದು ಅದ್ಭುತವಾದಂಥ ಒಂದು ಹೆಲ್ತ್ ಸಪ್ಲಿಮೆಂಟ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಅದೇ ಶಿಫ್ಟ್ ಲೈಫ್ ವೆಜ್ ಕೊಲಾಜನ್. ಯಾರಿಗೆಲ್ಲ ತಮ್ಮ ಚರ್ಮ ಯೌವನದಿಂದ ಕೂಡಿರಬೇಕು, ಸೊ ಗ್ಲೋಯಿಂಗ್ ಆಗಿರಬೇಕು, ಹಾಗೆ ಯಾವುದೇ ರೀತಿ ಫ್ಲಾಲೆಸ್ ಅಂದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೇ ಇರುವಂಥ ಒಂದು ಚರ್ಮ ಇರಬೇಕು. ಸೊ ಎಷ್ಟೇ ವಯಸ್ಸಾಗ್ತಾ ಹೋದರೂ ಕೂಡ ತಮ್ಮ ಚರ್ಮ ಯೌವನದಿಂದ ಕೂಡಿರಬೇಕು, ಹಾಗೆ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಆಸೆ ಇದೆ. ಅವರೆಲ್ಲರೂ ಸಹ ಈ ಒಂದು ವಿಡಿಯೋವನ್ನು, ಈ ಒಂದು ಸೆಷನ್ನ ಸಂಪೂರ್ಣವಾಗಿ ವೀಕ್ಷಿಸಿ. ಇದರಲ್ಲಿ ಈ ಒಂದು ವೆಜ್ ಕೊಲಾಜನ್ ಏನಿದೆ, ಹಾಗಂದರೆ ಏನು, ವೈಜ್ಞಾನಿಕವಾಗಿ ಅದರ ವೈಶಿಷ್ಟ್ಯತೆಗಳೇನು, ಉಪಯೋಗಗಳೇನು, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾವು ತಿಳ್ಕೊಳ್ತೀವಿ. ಹಾಗೆ ಇದು ಕೇವಲ ಚರ್ಮ ಮತ್ತು ಸೌಂದರ್ಯ ಅಲ್ಲ, ಅದರ ಜೊತೆಗೆ ಇನ್ನೂ ಅನೇಕ ಉಪಯೋಗಗಳಿದೆ. ಅವೆಲ್ಲವನ್ನೂ ಸಹ ವೈಜ್ಞಾನಿಕವಾಗಿ ನಮಗೆ ಈ ಒಂದು ಹೆಲ್ತ್ ಸಪ್ಲಿಮೆಂಟ್ ನಮಗೆ ಯಾವ ರೀತಿ ಸಹಕರಿಸ್ತದೆ, ಯಾವ ರೀತಿ ಉಪಯೋಗಗಳನ್ನು ಕೊಡ್ತದೆ, ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಹಾಗಾದರೆ ಈ ಒಂದು ಕೊಲಾಜನ್ ಅಂತಂದರೆ ಏನು? ಇದು ಒಂದು ಗಟ್ಟಿಯಾದ ಕರಗದ ಒಂದು ಪ್ರೋಟೀನ್ ಅಂಶ ಆಗಿರ್ತದೆ, ನಾರಿನ ಪ್ರೋಟೀನ್ ಅಂಶ ಆಗಿರ್ತದೆ, ಫೈಬ್ರಸ್ ಪ್ರೋಟೀನ್. ಇದು ನಮ್ಮ ದೇಹದಲ್ಲಿ ಸಂಯೋಜಕ ಅಂಗಾಂಶಗಳು ಅಂತ ಇರುತ್ತೆ, ಅಂದರೆ ಕನೆಕ್ಟಿವ್ ಟಿಶ್ಯೂಸ್ ಅಂತ ಇರುತ್ತೆ. ಅದಕ್ಕೆ ಬೇಕಾಗಿರುವಂಥ ಒಂದು ಶಕ್ತಿಯನ್ನು, ಒಂದು ಸ್ಟ್ರಕ್ಚರಲ್ ಸಪೋರ್ಟನ್ನು ಕೊಡಲಿಕ್ಕೆ ಈ ಒಂದು ಕೊಲಾಜನ್ ಸಹಕರಿಸ್ತದೆ. ಓಕೆ, ಈ ಕೊಲಾಜನ್ ಎಂಬ ಒಂದು ಪದ ಏನಿದೆ, ಇದು ಗ್ರೀಕಲ್ಲಿ ಒಂದು ಪದ ಇದೆ, ಕೊಲ್ಲ ಅಂತ. ಈ ಒಂದು ಪದದಿಂದ ಈ ಒಂದು ಕೊಲಾಜನ್ ಅಂತ ಬಂದಿರೋದು. ಹಾಗಾದರೆ ಆ ಕೊಲ್ಲ ಅಂತ ಏನು ಪದ ಇದೆ ಗ್ರೀಕ್ದು, ಅದರ ಅರ್ಥ ಏನು ಅಂತಂದರೆ ಅಂಟು. ಅಂಟು ಅಂದರೆ ಏನು? ಗಮ್ ಅಥವಾ ಗ್ಲೂ ಅಂತ ನಾವೇನು ಹೇಳ್ತೀವಿ ಅದು. ಈಗ ನಾವು ಒಂದು ಗಮ್ಮನ್ನು ನಾವೇನಕ್ಕೆ ಬಳಸ್ತೀವಿ? ಎರಡು ವಸ್ತುಗಳನ್ನು ಸೇರಿಸಲಿಕ್ಕೆ ಅಥವಾ ಒಂದುಗೂಡಿಸ್ಲಿಕ್ಕೆ ನಾವು ಒಂದು ಗಮ್ಮನ್ನು ಬಳಸ್ತೀವಿ. ಅದೇ ಥರನೇ ಈ ಒಂದು ಕೊಲಾಜನ್ ಏನಿದೆ, ಇದು ಜೈವಿಕ ಅಂಟಿನಂತೆ, ಅಂದರೆ ಬಯೋಲಾಜಿಕಲ್ ಗ್ಲೂ ಆ ರೀತಿ ಕಾರ್ಯನಿರ್ವಹಿಸ್ತದೆ. ನಮ್ಮ ಸ್ನಾಯುಗಳು ಅಂದರೆ ನಮ್ಮ ಮಸಲ್ಸ್, ಮೂಳೆಗಳು, ನಮ್ಮ ಬೋನ್, ಸ್ನಾಯುರಜ್ಜುಗಳು ಮತ್ತು ಅಸ್ಥಿರಜ್ಜುಗಳು ಅಂದರೆ ಟೆಂಡನ್ಸ್ ಮತ್ತು ಲಿಗಮೆಂಟ್ಸ್, ಅಂದರೆ ಮಾಂಸಗಳು ಮೂಳೆಗಳಿಗೆ ಅಟ್ಯಾಚ್ ಆಗಿರುತ್ತೆ, ಹಾಗೆ ಮೂಳೆಗಳಿಗೆ ಜಾಯಿಂಟ್ ಇರುತ್ತೆ. ಸೊ ಎರಡೂ ಜಾಯಿಂಟಲ್ಲಿ ಏನಿರುತ್ತೆ ಅಂತಂದರೆ ಈ ಒಂದು ಕೊಲಾಜನ್ ಅಂಶ ಇರ್ತದೆ. ಮತ್ತು ನಮ್ಮ ಅಂಗಾಂಗಗಳಲ್ಲಿರ್ತದೆ. ನಮ್ಮ ಚರ್ಮವನ್ನು ಒಟ್ಟಿಗೆ ಹಿಡಿದಿಟ್ಕೊಳ್ಳುವಂಥ ಕೆಲಸ, ನಮ್ಮ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು? ಚರ್ಮ. ಆ ಚರ್ಮವನ್ನು ಒಟ್ಟಿಗೆ ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ಈ ಒಂದು ಕೊಲಾಜನ್. ಹಾಗಾದರೆ ಕೊಲಾಜನ್ ನಮಗೆ ಎಲ್ಲೆಲ್ಲಿ ಮುಖ್ಯ ಇದೆ? ಇಷ್ಟೂ ಭಾಗದಲ್ಲೂ ನಮಗೆ ಮುಖ್ಯ ಇದೆ, ಹೌದಾ? ನಮ್ಮ ಸ್ಕಿನ್, ಮಸಲ್ಸ್, ಬೋನ್ಸ್, ಅದ್ರ ಜಾಯಿಂಟ್ಸ್, ಪ್ರತಿಯೊಂದು ಕಡೆಯೂ ನಮಗೇನು ಬೇಕು? ಕೊಲಾಜನ್ ಬೇಕು. ನೆಕ್ಸ್ಟ್, ಮ್ಯಾಮಲ್ಸ್ ಅಂದರೆ ಸಸ್ತನಿಗಳು ಅಂತ ನಾವು ಏನು ಪ್ರಾಣಿಗಳು ಅಥವಾ ಮನುಷ್ಯ ನಾವೆಲ್ಲ ಇದ್ದೀವಿ. ಸೊ ನಮ್ಮಲ್ಲಿ ಅತಿ ಹೆಚ್ಚು ಇರುವಂಥ ಪ್ರೋಟೀನ್ ಯಾವುದು ಅಂತಂದರೆ ಅದು ಈ ಕೊಲಾಜನ್ನೇ ಆಗಿರುತ್ತೆ. ಸೊ ಮಾನವನ ದೇಹದ 1/3 ಅಂದರೆ ಪ್ರೋಟೀನ್ ಟೋಟಲ್ ಏನಿರುತ್ತೆ ಅದರಲ್ಲಿ 1/3 ಪ್ರೋಟೀನ್ ಅಂಶ ಈ ಒಂದು ಕೊಲಾಜನ್ದೇ ಆಗಿರುತ್ತೆ. ಓಕೆ, ಅಷ್ಟು ಕೊಲಾಜನ್ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ. ಓಕೆ, ಸೊ ಕೊಲಾಜನ್ ಚರ್ಮದ ಒಣ ತೂಕದ, ಅಂದರೆ ನಮ್ಮ ಚರ್ಮವನ್ನು ಡ್ರೈ ವೇಟ್ ಅಂತ ಏನು ಹೇಳ್ತೀವಿ, ಒಣ ತೂಕ ಏನಿರುತ್ತೆ ಅದರಲ್ಲಿ 70 to 80% ಅಷ್ಟು ಇರುವಂಥದ್ದು ಈ ಒಂದು ಕೊಲಾಜನ್. ಹಾಗಾಗಿ ನಮ್ಮ ಚರ್ಮದ ಫರ್ಮ್ನೆಸ್ ಅಂದರೆ ದೃಢತೆ ಆಗಿರ್ಬೋದು, ಹಾಗೆ ಎಲಾಸ್ಟಿಸಿಟಿ ಏನಿದೆ, ಆ ಎಲಾಸ್ಟಿಸಿಟಿ, ಫರ್ಮ್ನೆಸ್ ನಮ್ಮ ಚರ್ಮಕ್ಕೆ ಬರಬೇಕು ಅಂದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ಈ ಒಂದು ಕೊಲಾಜನ್. ಓಕೆ, ನೆಕ್ಸ್ಟ್, ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಕೊಲಾಜನ್ ಅಂದರೆ ಏನು, ಎಲ್ಲೆಲ್ಲಿರುತ್ತೆ, ಎಷ್ಟು ಮುಖ್ಯ ಅಂತ ಆಲ್ರೆಡಿ ಗೊತ್ತಾಗಿದೆ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಇನ್ನೂ ಬಹಳ ಡೀಪಾಗಿ ಅರ್ಥ ಮಾಡ್ಕೋಬೇಕು. ಕೊಲಾಜನ್ ಅನ್ನೋದು ಇನ್ನೂ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಸೊ ಯಾಕೆ ಅಂತಂದರೆ, ಈಗ ಸ್ಕಿನ್, ಚರ್ಮಕ್ಕೆ ಸಂಬಂಧಪಟ್ಟಾಗಾದರೆ ಅದರ ಒಂದು ದೃಢತೆಗೆ, ಹಾಗೆ ಪ್ಲಂಪ್ ಅಂದರೆ ಒಂದು ಮುದ್ದಾಗಿ ಕಾಣಲಿಕ್ಕೆ, ಹಾಗೆ ಯೌವನದಿಂದ ಯೂತ್ಫುಲ್ ಲುಕ್, ನಮ್ಮ ಚರ್ಮ ಈ ರೀತಿ ಇರಬೇಕು ಅಂತಂದರೆ ನಮಗೆ ಏನು ಬೇಕು? ಕೊಲಾಜನ್ ಬೇಕು. ನೆಕ್ಸ್ಟ್, ಹೇರ್ಸ್ ಆ್ಯಂಡ್ ನೈಲ್ಸ್, ಕೂದಲು ಮತ್ತು ಉಗುರುಗಳಿಗೆ ಬಂದರೆ ಸ್ಟ್ರೆಂಥನ್ಸ್ ಆ್ಯಂಡ್ ಪ್ರಿವೆಂಟ್ಸ್ ಬ್ರೇಕೇಜ್ ಅಂತಂದರೆ ನಮ್ಮ ಕೂದಲುಗಳಿಗೆ ಮತ್ತು ನಮ್ಮ ಉಗುರುಗಳಿಗೆ ಒಂದು ಬಲವನ್ನು, ಒಂದು ಸ್ಟ್ರೆಂತನ್ನು ಕೊಡುತ್ತೆ. ಓಕೆ, ಹಾಗೆ ತುಂಬ ಜನಕ್ಕೆ ನೋಡ್ತಿರ್ಬೋದು, ಉಗುರುಗಳು ಅರ್ಧಕ್ಕೆ ಕಟ್ಟಾಗ್ತದೆ, ಕೂದಲುಗಳು ಹೇರ್ಸ್ ಕೂಡ ಬ್ರೇಕೇಜ್ ಆಗ್ತಾ ಇರುತ್ತೆ. ಇದರಿಂದ ಅವರ ಅಂದ, ಸೌಂದರ್ಯ ಹಾಳಾಗ್ತಾ ಇರುತ್ತೆ. ಸೊ ಇದು ಯಾಕೆ ಆಗ್ತಾ ಇರುತ್ತೆ? ಅವರಲ್ಲಿ ಕೊಲಾಜನ್ ಕಡಿಮೆ ಇರುತ್ತೆ. ಸೊ ಕೊಲಾಜನ್ ಚೆನ್ನಾಗಿತ್ತು ಅಂತಂದರೆ ಈ ಸಮಸ್ಯೆಗಳು ಬರೋದಿಲ್ಲ. ತುಂಬ ಜನ ನೋಡಿ, ಚರ್ಮದ ಸಮಸ್ಯೆಗಾಗಿರ್ಬೋದು, ಕೂದಲಿನ ಸಮಸ್ಯೆಗಾಗಿರ್ಬೋದು, ಅಥವಾ ಜಾಯಿಂಟ್ ಪ್ರಾಬ್ಲಮ್ಗಾಗಿರ್ಬೋದು, ಸರ್ ಎಷ್ಟೊಂದು ಕ್ರೀಮ್ ಹಚ್ಕೊಂಡೆ, ಎಷ್ಟೊಂದು ಕಾಸ್ಮೆಟಿಕ್ಸ್ ಟ್ರೈ ಮಾಡಿದೆ, ಆಮೇಲೆ ಎಷ್ಟೊಂದು ಆಯಿಲ್ ಸಪ್ಲೈ ಮಾಡಿದೆ ಹೇರಿಗೆ, ಆಮೇಲೆ ಎಷ್ಟೊಂದು ಜಾಯಿಂಟಿಗೆ ಮಸಾಜ್ ಮಾಡ್ಕೊಳ್ತಿದ್ದೀನಿ, ಆದರೂ ಯಾವ ಸಮಸ್ಯೆನೂ ಕೂಡ ಸರಿಯಾಗ್ತಿಲ್ಲ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಅದು ಹೇಗೆ ಸರಿಯಾಗುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಯಾಕೆ ಅಂತಂದರೆ ಅವಕ್ಕೆ ಬೇಕಾಗಿರುವಂಥ ಪ್ರಮುಖವಾದ ಅಂಶ ಕೊಲಾಜನ್ ಅನ್ನೋ ಒಂದು ಪ್ರೋಟೀನ್ ಆಗಿದೆ. ಬಟ್ ನಾವು ಅದೊಂದನ್ನು ಬಿಟ್ಟು ಇನ್ನೆಲ್ಲವನ್ನೂ ಕೊಡ್ತಿದ್ದೀವಿ ಅಂದಾಗ
ಸರಿ ಆಗಕ್ಕೆ ಸಾಧ್ಯನಾ? ಒಂದು ಮನೆಯನ್ನು ನಾವು ಕಟ್ತಾ ಇದ್ದೀವಿ, ಫೌಂಡೇಶನ್ನೇ ಇಲ್ಲ ಅಂತಂದರೆ ಆ ಮನೆ ಚೆನ್ನಾಗಿರುತ್ತಾ? ಎಷ್ಟು ವರ್ಷ ಬಾಳುತ್ತೆ? ಹಾಗೆ ಬರೀ ಹೊರಭಾಗದಲ್ಲಿ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ತಿದ್ದೇವೆ ಹೊರತು ಒಳಭಾಗಕ್ಕೆ ನಮಗೆ ಏನು ಬೇಕು ಅದನ್ನು ನಾವು ಕೊಡ್ತಿಲ್ಲ. ಸೊ ಈ ಕೊಲಾಜನ್ ಅಷ್ಟು ಮುಖ್ಯ ಆಗಿರ್ತದೆ. ನೆಕ್ಸ್ಟ್, ಕೀಲುಗಳು ಮತ್ತು ಅಸ್ಥಿರಜ್ಜುಗಳು ಅಂದರೆ ಜಾಯಿಂಟ್ಸ್ ಮತ್ತು ಲಿಗಮೆಂಟ್ಸ್ ಏನಿದೆ, ಇಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಅಂದರೆ ಚೆನ್ನಾಗಿ ಮೂಮೆಂಟ್ ನೀವು ಮಾಡಬೇಕು ಅಂತಂದರೆ ಚೆನ್ನಾಗಿ ಎದ್ದೊಳ್ಬೇಕು, ಕೂತ್ಕೋಬೇಕು, ಒಂದು ಕಡೆಯಿಂದ ನಡೆದಾಡಬೇಕು, ಓಡಬೇಕು. ಸೊ ಇದೆಲ್ಲದೂ ಆಗಬೇಕಂದ್ರೆ ಏನು ಬೇಕು? ಫ್ಲೆಕ್ಸಿಬಿಲಿಟಿ ಅನ್ನೋದು ಬೇಕು. ಸೊ ಆ ಫ್ಲೆಕ್ಸಿಬಿಲಿಟಿ, ಆ ಮೂಮೆಂಟಿಗೆ ಸಪೋರ್ಟ್ ಮಾಡುವಂಥದ್ದು ಈ ಒಂದು ಕೊಲಾಜನ್. ಓಕೆ. ನೆಕ್ಸ್ಟ್, ನಮ್ಮ ಮೂಳೆಗಳು ಮತ್ತು ಸ್ನಾಯುಗಳು, ಬೋನ್ಸ್ ಆ್ಯಂಡ್ ಮಸಲ್ಸ್ ಮೇಂಟೈನ್ಸ್ ಸ್ಟ್ರಕ್ಚರಲ್ ಇಂಟಿಗ್ರಿಟಿ. ಇವತ್ತು ನಿಮ್ಮ ದೇಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮೂಳೆ ಮತ್ತು ಮಾಂಸಖಂಡಗಳು ಅಷ್ಟು ನೀಟಾಗಿದೆ ನಿಮ್ಮ ದೇಹದಲ್ಲಿ ಅಂತಂದರೆ ಅದಕ್ಕೆ ಕಾರಣ ಕೊಲಾಜನ್. ಸೊ ನಿಮ್ಮ ದೇಹ ಹೆಂಗೆ ಬೇಕೋ ಹಂಗೆ ಇರ್ಬೋದಿತ್ತು. ಒಂದು ಕಡೆ ಸೊಟ್ಟ, ಒಂದು ಕಡೆ ಬೆಂಡು, ಒಂದು ಕಡೆ ಡೌನು, ಒಂದು ಕಡೆ ಅಪ್, ಹೆಂಗೆ ಬೇಕಾದರೂ ಇರ್ಬೋದಿತ್ತು. ಲೈಕ್ ಕೆಲವೊಂದು ನಾವು ಏನು ಕೆಲವೊಂದು ನೀರಿನಲ್ಲಿ ನೋಡ್ತೀವಲ್ಲ, ಕೆಲವೊಂದು ಆರ್ಗ್ಯಾನಿಸಮ್ಸ್ ಹೇಗೆ ಬೇಕೋ ಆಗಿರುತ್ತೆ ನೋಡಿ. ಸೊ ಆ ಥರ ಹೆಂಗೆ ಬೇಕೋ ಹಂಗೆ ಇರ್ಬೋದಿತ್ತು ನಾವು. ಬಟ್ ಇಷ್ಟು ಚೆನ್ನಾಗಿ ನಮ್ಮ ದೇಹ ಮೂಳೆ ಮಾಂಸಖಂಡಗಳು ನೀಟಾಗಿ ಇದೆ ಅಂತಂದರೆ ಅದಕ್ಕೆ ಕಾರಣ ಈ ಒಂದು ಕೊಲಾಜನ್. ನೆಕ್ಸ್ಟ್, ಸೊ ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇದೆ ಕೊಲಾಜನ್ ಅನ್ನೋದು ಎಷ್ಟು ಮುಖ್ಯ ಇದೆ ಇಡೀ ನನ್ನ ದೇಹಕ್ಕೆ ಅಂತ ಹೇಳಿ. ಅಂದರೆ ಇಡೀ ನನ್ನ ದೇಹದ ಸ್ಥಿರತೆಗೆ ಮೂಳೆಗಳು ಮಾಂಸಖಂಡಗಳಿದೆ, ಆದರೆ ಅವು ಜಾಯಿಂಟ್ ಆಗಿರೋವಂಥದ್ದೇ, ಅವು ಜಾಯಿಂಟ್ ಏನಾಗಿದೆ ಅಲ್ಲಿ ಇರುವಂಥದ್ದೇ ಕೊಲಾಜನ್. ಹಾಗೆ ನಾನು ಅಷ್ಟು ಸೌಂದರ್ಯವಾಗಿ ಇರಲಿಕ್ಕೆ ಕಾರಣವೇ ಈ ಒಂದು ಕೊಲಾಜನ್. ಸೊ ಅಷ್ಟು ಮುಖ್ಯ ಇದೆ ಈ ಒಂದು ಕೊಲಾಜನ್. ಓಕೆ. ಆದರೆ ಏನಾಗುತ್ತೆ ಅಂತಂದರೆ ವಯಸ್ಸಾಗುವಿಕೆಯು ಪುರುಷರು ಮತ್ತು ಮಹಿಳೆಯರಲ್ಲಿಬ್ಬರಲ್ಲೂ ಸಹ ನೈಸರ್ಗಿಕ ಕೊಲಾಜನನ್ನು ನಾಶಪಡಿಸುತ್ತದೆ. ನೀವು ಪುರುಷರಾಗಿರಿ, ಮಹಿಳೆಯರಾಗಿರಿ, ವಯಸ್ಸಾಗ್ತಾ ಏನಾಗುತ್ತೆ, ನಿಮ್ಮ ದೇಹದಲ್ಲಿರುವಂತಹ ನೈಸರ್ಗಿಕವಾದಂಥ ಕೊಲಾಜನ್ ಅಂಶ ಕಡಿಮೆ ಆಗ್ತಾ ಬರುತ್ತೆ, ಅಂದರೆ ನಾಶ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ಮೇಲೆ ಅದನ್ನು ನೋಡ್ತಾ ಹೋಗೋಣ. ಈಗ ರಿಂಕಲ್ಸ್ ಆಗುತ್ತೆ, ಸುಕ್ಕುಗಳು, ಫೈನ್ ಲೈನ್ಸ್ ಬರುತ್ತೆ ನಿಮ್ಮ ಸ್ಕಿನ್ ಮೇಲೆ. ನಿಮ್ಮ ಚರ್ಮ ಜೋತ್ ಬಿದ್ದಿರೋ ಥರ ಕಾಣಿಸ್ತದೆ. ನೀವು ಚಿತ್ರವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಸೊ ಯೌವನದಲ್ಲಿ ಹೇಗಿರುತ್ತೆ, ವಯಸ್ಸಾಗ್ತಾ ಹೇಗಾಗುತ್ತೆ ನಿಮ್ಮ ಚರ್ಮ ಅಂತ ಹೇಳಿ. ಹಾಗೆ ಚರ್ಮ ತುಂಬ ಡಲ್ ಆಗುತ್ತೆ, ನಿಮ್ಮ ಸ್ಕಿನ್ ಡಲ್ ಆಗ್ತಾ ಹೋಗುತ್ತೆ. ನಿಮ್ಮ ಹೇರ್ ಥಿಕ್ನೆಸ್ ತುಂಬ ತಿನ್ ಆಗ್ತಾ ಬರುತ್ತೆ, ಕೂದಲು ತುಂಬ ತೆಳುವಾಗ್ತಾ ಬರುತ್ತೆ. ಇದರಿಂದ ಕೂದಲು ಬ್ರೇಕೇಜ್ ಆಗುವಂಥದ್ದು, ಕೂದಲು ಉದುರುವಂಥದ್ದು ಅನೇಕ ಸಮಸ್ಯೆಗಳು ಬರ್ತದೆ. ಉಗುರುಗಳು ಸುಲಭವಾಗಿ ಒಡೆದು ಹೋಗುತ್ತೆ. ಹಾಗೆ ಕೀಲುಗಳಲ್ಲಿ ಅಸ್ವಸ್ಥತೆ, ಅಂದರೆ ನಿಮ್ಮ ಜಾಯಿಂಟ್ಸಲ್ಲಿ ತುಂಬ ಡಿಸ್ಕಂಫರ್ಟ್ ಇರುತ್ತೆ, ನಿಮಗೆ ಸರಿಯಾಗಿ ಓಡಾಡಲಿಕ್ಕಾಗಲ್ಲ, ಮಂಡಿ ನೋವು, ಅನೇಕ ಸಮಸ್ಯೆಗಳು ಬರ್ತದೆ. ಓಕೆ. ಸೊ ಇಷ್ಟೂ ಸಮಸ್ಯೆಗಳು ಬರಲಿಕ್ಕೆ ಮುಖ್ಯ ಕಾರಣ ಏನು? ನಮ್ಮ ದೇಹದಲ್ಲಿ ಕೊಲಾಜನ್ ಅನ್ನೋ ಒಂದು ಅಂಶ ನಾಶ ಆಗ್ತಾ ಇರುವಂಥದ್ದು. ಓಕೆ. ನೆಕ್ಸ್ಟ್, ಕೆಲವೊಂದು ಫ್ಯಾಕ್ಟ್ಸ್ ಇದೆ ಕೊಲಾಜನ್ ಬಗ್ಗೆ. ಏನದು? 25 ವರ್ಷದ ವಯಸ್ಸಿನ ನಂತರ, ಈಗ ನಿಮಗೆ 25 ವರ್ಷ ಆಗಿದೆ ಅಂತಂದರೆ ಕೊಲಾಜನ್ ಲೆವೆಲ್ ಏನಿರುತ್ತೆ ನಿಮ್ಮ ದೇಹದಲ್ಲಿ ಪ್ರತಿ ವರ್ಷವೂ ಕೂಡ 1.5% ಅಷ್ಟು ಕಡಿಮೆ ಆಗ್ತಾ ಬರುತ್ತೆ. ಓಕೆ. ಹಾಗೆ 40ನೇ ವಯಸ್ಸಿಗೆ ನಿಮ್ಮ ದೇಹ ಏನಿದೆ, ನ್ಯಾಚುರಲ್ ಕೊಲಾಜನ್ ಅಂಶ ಏನಿರುತ್ತೋ ನಿಮ್ಮ ದೇಹದಲ್ಲಿ ಅದರಲ್ಲಿ 30% ಅಷ್ಟು ನೀವು ಕಳ್ಕೊಳ್ತೀರ. ಓಕೆ. ಸೊ ಯಾಕೆ ನಮ್ಮ ಸ್ಕಿನ್ ಹಂಗಾಗ್ತಿದೆ, ಯಾಕೆ ನಮಗೆ ಜಾಯಿಂಟ್ಸ್ ಹಂಗಾಗ್ತಿದೆ, ಯಾಕೆ ಸೊಂಟ ನೋವು ಅಥವಾ ಮಂಡಿ ನೋವು, ಕೈಕಾಲು ನೋವು, ಅಥವಾ ಬೆರಳುಗಳಲ್ಲಿ ಜಾಯಿಂಟ್ಸಲ್ಲಿ ನೋವು, ಕೂದಲು ಯಾಕೆ ಹಂಗಾಯಿತು, ಚರ್ಮ ಯಾಕೆ ಹಿಂಗಾಯಿತು, ಎಲ್ಲದಕ್ಕೂ ಉತ್ತರ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆ. ನೆಕ್ಸ್ಟ್, ಈ ಒಂದು ಕೊಲಾಜನ್ ಏನಿದೆ ಒಂದು ವಯಸ್ಸಾಗ್ತಾ ಕಡಿಮೆ ಆಗುತ್ತೆ. ಜೊತೆಗೆ ವಯಸ್ಸನ್ನೋ ಒಂದು ಪ್ಯಾರಾಮೀಟರ್ನ ಸೈಡಿಗೆ ಇಟ್ಟರೆ ಇನ್ನೊಂದಿಷ್ಟು ಕಾರಣಗಳಿಗೂ ಕೂಡ ಈ ಒಂದು ಕೊಲಾಜನ್ ಕಡಿಮೆ ಆಗುತ್ತೆ. ಏನಕ್ಕೆ? ಪರಿಸರದ ಒತ್ತಡ, ಅಂದರೆ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಏನಿದೆ ಅದರಿಂದ. ಪುವರ್ ನ್ಯೂಟ್ರಿಷನ್, ಕಳಪೆ ಪೋಷಣೆ, ಸರಿಯಾದ ಪೋಷಕಾಂಶಗಳನ್ನು ನಿಮ್ಮ ದೇಹಕ್ಕೆ ಏನೇನು ಪೋಷಕಾಂಶಗಳು ಬೇಕೋ ಅದು ಕೊಡಲಿಲ್ಲ ಅಂತಂದರೆ ಕಡಿಮೆ ಆಗುತ್ತೆ. ಲೈಫ್ ಸ್ಟೈಲ್ ಚಾಯ್ಸಸ್ ನೋಡಿ, ಲೈಫ್ ಸ್ಟೈಲಲ್ಲಿ ನಾವು ತುಂಬ ಚಾಯ್ಸಸ್ ಮಾಡ್ಕೊಂಡಿದ್ದೀವಿ. ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ತುಂಬ ಎಕ್ಸಸೈಸ್ ಮಾಡದೇ ಇರೋದು, ಜಂಕ್ ಫುಡ್ಸ್ ತಿನ್ನುವಂಥದ್ದು, ಕೆಲವೊಂದು ಹ್ಯಾಬಿಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡುವಂಥದ್ದು, ಈ ಥರ ಅನೇಕ ಕಾರಣಗಳಿಂದ ಇವತ್ತೇನಾಗ್ತಿದೆ, ಕೊಲಾಜನ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಿದೆ. ಮತ್ತು ಇಷ್ಟೋ ತನಕ ನಾವೇನು ನೋಡೋದಲ್ಲ ಸಮಸ್ಯೆಗಳು, ಆ ಎಲ್ಲ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸ್ಕೊಳ್ತಿದೆ. ಕರೆಕ್ಟಾ? ನೆಕ್ಸ್ಟ್, ಹೆಚ್ಚಿನ ಕೊಲಾಜನ್ ಪೂರಕಗಳು ಪ್ರಾಣಿಗಳಿಂದ ಪಡೆಯಲ್ಪಟ್ಟಿದ್ದು ಸಸ್ಯಾಹಾರಿಗಳಿಗೆ ಸೀಮಿತ ಆಯ್ಕೆಗಳು. ಸೊ ಇದೆಲ್ಲ ಇನ್ಫಾರ್ಮೇಷನ್ ಕೆಲವರಿಗೆ ಆಲ್ರೆಡಿ ಗೊತ್ತಿದೆ. ಆದರೆ ಒಂದು ಸಮಸ್ಯೆ ಇದೆ ಇಲ್ಲಿ. ಏನದು? ಕೊಲಾಜನನ್ನು ನನ್ನ ದೇಹದಲ್ಲಿ ಕಡಿಮೆ ಆಗಿದೆ ಅಥವಾ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಅನ್ನೋ ವಿಷಯ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತು, ಅಥವಾ ಇಷ್ಟೋ ತನಕ ಕೇಳಿಸ್ಕೊಂಡ್ಮೇಲೆ ಗೊತ್ತಾಗಿದೆ ಕಮ್ಮಿ ಆಗಿದೆ ನನ್ನ ದೇಹದಲ್ಲಿ ಅಂತ ತುಂಬ ಜನಕ್ಕೆ ಗೊತ್ತಾಗಿದೆ. ಕರೆಕ್ಟಾ? ಹಾಗಾದರೆ ಆಪ್ಷನ್ ಏನು? ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು? ಪರಿಹಾರ ಏನು? ಕೊಲಾಜನನ್ನು ಜಾಸ್ತಿ ಮಾಡ್ಕೋಬೇಕು. ಏನು ಮಾಡಬೇಕಾಗಾದರೆ ಹೊರಗಡೆ ಮಾರ್ಕೆಟಲ್ಲಿ ಕೊಲಾಜನ್ನಿಂದ ಫುಡ್ ಸಪ್ಲಿಮೆಂಟ್ ಫಾರ್ಮಲ್ಲಿ ನಮಗೆ ಸಿಗುತ್ತೆ.
ಆದರೆ ಅಲ್ಲೊಂದು ಸಮಸ್ಯೆ ಏನು ಅಂತಂದರೆ ಅವೆಲ್ಲ ಆ್ಯನಿಮಲ್ ಬೇಸ್ಡ್ ಇರುತ್ತೆ, ಅಂದರೆ ಪ್ರಾಣಿಗಳ ಮೂಲಗಳಿಂದ ತೆಗೆದು ಮಾಡಿರ್ತಾರೆ. ತುಂಬ ಜನ ಸಸ್ಯಾಹಾರಿಗಳಿಗೆ ಅದು ಸೂಕ್ತ ಆಗೋದಿಲ್ಲ, ಯಾಕೆಂದರೆ ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಹಾಗಾದರೆ ನಿಮಗೆ ಒಂದು ಅದ್ಭುತವಾದಂಥ ಪರ್ಯಾಯ ಬೇಕೋ ಬೇಡವೋ? ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಆ ಒಂದು ಅದ್ಭುತವಾದಂಥ ಒಂದು ಸಸ್ಯಾಹಾರಿ ಮೂಲದ ಒಂದು ಕೊಲಾಜನ್ ಅಂಶವನ್ನು ನಮ್ಮ ದೇಹಕ್ಕೆ ತಲುಪಿಸಿ ಈ ಯಾವುದೇ ಸಮಸ್ಯೆ ಬರದಂಗೆ ಒಂದು ಅದ್ಭುತವಾದಂಥ ಒಂದು ಪರಿಹಾರವನ್ನು ಕೊಡ್ತಿರುವಂತಹ ಅದ್ಭುತವಾದಂಥ ಒಂದು ಪ್ರಾಡಕ್ಟೇ ನಮ್ಮ ಮೋದಿವೇ ಸಂಸ್ಥೆಯ ಶಿಫ್ಟ್ ಲೈಫ್ ವೆಜ್ ಕೊಲಾಜನ್. ಓಕೆ, ಇದು ಗ್ಲುಟೋಥಿಯಾನ್, ರೆಸ್ವೆರಾಟ್ರೋಲ್, ವಿಟಮಿನ್ ಸಿ, ವಿಟಮಿನ್ ಇ ಜೊತೆಗಿನ ಇನ್ಸ್ಟಂಟ್ ಮಿಕ್ಸ್ ಪೌಡರ್ ಆಗಿರ್ತದೆ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಸೌಂದರ್ಯ ಒಳಗಿನಿಂದ ಪ್ರಾರಂಭವಾಗುವುದು. ನೀವು ಕ್ರೀಮ್ 10 ರೂಪಾಯಿದು ಹಚ್ಕೊಳ್ತಿರೋ, 100 ರೂಪಾಯಿದು ಹಚ್ಕೊಳ್ತಿರೋ, 1000 ರೂಪಾಯಿದು ಹಚ್ಕೊಳ್ತಿರೋ, ಅದು ಸೆಕೆಂಡರಿ. ನಾನು ಹೇಳೋದು ನೀವು ಮನೆ 1 ಕೋಟಿದು ಕಟ್ಸ್ತಿರೋ, 2 ಕೋಟಿದು ಕಟ್ಸ್ತಿರೋ, ಒಳಗಡೆ ಇಂಟೀರಿಯರ್ಸ್, ನಿಮ್ಮ ಮನೆಗೆ ಇಂಟೀರಿಯರ್ ಅಂತ ನೀವೇನು ಮಾಡಿಸ್ತೀರಾ ಅದು ಎಷ್ಟು ಕೋಟಿದು ಮಾಡಿಸ್ತೀರೋ ಅದು ಸೆಕೆಂಡರಿ. ವಾಟ್ ಈಸ್ ದ ಬೇಸಿಕ್? ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಅಥವಾ ನೀವು ಮೇಲ್ಗಡೆ ಎಷ್ಟು ಫ್ಲೋರ್ ಕಟ್ಟಿಸ್ತೀರಾ, 10 ಫ್ಲೋರೋ, 20 ಫ್ಲೋರು, 100 ಫ್ಲೋರು, ದಟ್ ಸೆಕೆಂಡರಿ. ಅದಷ್ಟನ್ನು ಹಿಡಿದಿಟ್ಕೊಳ್ಳೋಕ್ಕೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ನಿಮ್ಮ ಸೌಂದರ್ಯಕ್ಕೆ ದ ಫೌಂಡೇಶನ್ನೇ ಈ ಒಂದು ಪ್ರಾಡಕ್ಟ್. ನೀವು ಸ್ಕಿನ್ ಮೇಲೆ ಹಚ್ಚೋ ಫೌಂಡೇಶನ್ ಇದೆಯಲ್ಲ ಅದು ಸೆಕೆಂಡರಿ. ಪ್ರೈಮರಿ ಏನು, ಫೌಂಡೇಶನ್ ಏನು, ಬೇಸಿಕ್ ಏನು, ಈ ಒಂದು ಶಿಫ್ಟ್ ಲೈಫ್ ವೆಜ್ ಕೊಲಾಜನ್. ಓಕೆ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್, ಹಾಗಾದರೆ ಈ ಒಂದು ಪ್ರಾಡಕ್ಟ್ನ ವೈಶಿಷ್ಟ್ಯತೆಗಳನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಇದರಲ್ಲಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ವೈದ್ಯಕೀಯವಾಗಿ ಸಾಬೀತಾಗಿರುವಂಥ ಪದಾರ್ಥಗಳು. ನಮ್ಮ ಚರ್ಮದ ತೇವಾಂಶವನ್ನು ಕಾಪಾಡಲಿಕ್ಕೆ, ಚರ್ಮದ ಸ್ಥಿತಿಸ್ಥಾಪಕತ್ವ ಅಂದರೆ ಎಲಾಸ್ಟಿಸಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ, ನಮ್ಮ ಕೂದಲಿನ ಬೆಳವಣಿಗೆಗೆ ಇದು ಸಹಕರಿಸ್ತದೆ. ಇದು ನಮಗೆ ಆರೆಂಜ್ ಫ್ಲೇವರ್ನಲ್ಲಿ ಸಿಗ್ತದೆ. ನೆಕ್ಸ್ಟ್, ಪ್ರಾಣಿ ಅಥವಾ ಸಮುದ್ರ ಮೂಲದ ಕೊಲಾಜನ್ಗೆ ಸಸ್ಯಾಹಾರಿ ಪರ್ಯಾಯ. ಓಕೆ, ಸೊ ನೀವು ಪ್ರಾಣಿ ಅಥವಾ ಸಮುದ್ರದ ಏನು ಆರ್ಗ್ಯಾನಿಸಮ್ಸ್ ಇರ್ತದೆ ಅಲ್ಲಿಂದ ತೆಗೆದು ಮಾಡೋ ಕೊಲಾಜನ್ ಬದಲು ಇದು ಸಂಪೂರ್ಣವಾಗಿ ವೆಜ್ ಕೊಲಾಜನ್ ಆಗಿರ್ತದೆ. ಸೊ ಇದನ್ನು ಪ್ರತಿಯೊಬ್ಬರು ಕೂಡ ಬಳಸ್ಬೋದು, 100% ಸೇಫ್ ಇರುತ್ತೆ. ಓಕೆ, ನಿಮ್ಮ ದೇಹದ ನೈಸರ್ಗಿಕ ಕೊಲಾಜನ್ ಉತ್ಪಾದನೆಯನ್ನು ಬೆಂಬಲಿಸ್ತದೆ. ನಿಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಏನು ಕೊಲಾಜನ್ ಉತ್ಪಾದನೆ ಆಗಬೇಕು ಅದಕ್ಕೆ ಸಹಕರಿಸುವಂಥ ಅದ್ಭುತವಾದಂಥ ಪ್ರಾಡಕ್ಟೇ ಈ ಒಂದು ಶಿಫ್ಟ್ ಲೈಫ್ ವೆಜ್ ಕೊಲಾಜನ್. ನೆಕ್ಸ್ಟ್, ಇದರಲ್ಲಿ ಪ್ರಬಲ ಪದಾರ್ಥಗಳಿದೆ. ಇದರ ಮಿಶ್ರಣ ಏನಿದೆ ಅಕಾಲ ವಯಸ್ಸಾಗುವಿಕೆ ಚಿಹ್ನೆಗಳನ್ನು ವಿಳಂಬಗೊಳಿಸಲು ಸಹಾಯ ಮಾಡ್ತದೆ, ಅಂತಂದರೆ ಆ್ಯಂಟಿ ಏಜಿಂಗ್ ಆಗಿ ನಿಮಗೆ ವರ್ಕ್ ಮಾಡ್ತದೆ. ಹಾಗೆ ತುಂಬ ಜನ ಬೇಗ, ಅಂದರೆ ಇನ್ನು ವಯಸ್ಸು ಕಮ್ಮಿ ಇರುತ್ತೆ ಬಟ್ ಬೇಗ ತುಂಬ ವಯಸ್ಸಾಗಿದೆ ಅನ್ನೋ ಥರ ಕಾಣಿಸ್ತಿರ್ತಾರೆ. ಸೊ ಈ ಥರ ಸಮಸ್ಯೆಗಳು ಬರದಂಗೆ ನೋಡ್ಕೊಳ್ಳಿಕ್ಕೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಹಾಗೆ ಸೊ ಮಾನವನ ದೇಹದಲ್ಲಿ ಟೈಪ್ 1 ಮತ್ತು ಟೈಪ್ 3 ಕೊಲಾಜನ್ ಇರ್ತದೆ. ಸೊ ಅದನ್ನು ಅನುಕರಿಸಲಿಕ್ಕೆ ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಓಕೆ, ನೆಕ್ಸ್ಟ್, ಇದರಲ್ಲಿ ಯಾವುದೇ ರೀತಿ GMO ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಇರೋದಿಲ್ಲ, ಗ್ಲೂಟೆನ್ ಇರೋದಿಲ್ಲ, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಕೊಲೆಸ್ಟ್ರಾಲ್ ಮತ್ತು ಟ್ರಾನ್ಸ್ ಫ್ಯಾಟ್ ಇರೋದಿಲ್ಲ, ಯಾವುದೇ ರೀತಿ ಸಕ್ಕರೆಯನ್ನು ಇದರಲ್ಲಿ ಆ್ಯಡ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಇದು 100% ನ್ಯಾಚುರಲ್ ಆಗಿರುತ್ತೆ, 100% ಸೇಫ್ ಆಗಿರುತ್ತೆ, ಆ್ಯಂಡ್ ಇಟ್ ಈಸ್ 100% ವೆಜಿಟೇರಿಯನ್. ಓಕೆ, ನೆಕ್ಸ್ಟ್, ಈಗ ಈ ಒಂದು ವೆಜ್ ಕೊಲಾಜನ್ ಪ್ರಾಡಕ್ಟ್ ಏನಿದೆ ಮೋದಿವೇದು, ಈ ಒಂದು ಪ್ರಾಡಕ್ಟನ್ನು ಇವತ್ತು ತಯಾರು ಮಾಡಿಬಿಟ್ಟು ಡೈರೆಕ್ಟಾಗಿ ನಿಮ್ಮ ಮುಂದೆ ತೊಗೊಂಬಂದು ಯೂಸ್ ಮಾಡಿ ಅಂತ ಕೊಡ್ತಾ ಇರೋವಂಥದ್ದಲ್ಲ. ಆಲ್ರೆಡಿ 8 ವಾರ ಈ ಪ್ರಾಡಕ್ಟನ್ನು ಒಂದಿಷ್ಟು ವ್ಯಕ್ತಿಗಳಿಗೆ ಕೊಟ್ಟು ರಿಸರ್ಚ್ ಮಾಡಿ ಏನು ರಿಸಲ್ಟ್ಸ್ ಬರ್ತಾ ಇದೆ ಈ ಪ್ರಾಡಕ್ಟಿಂದ, ಈ ಪ್ರಾಡಕ್ಟರ ಕಂಟೆಂಟಿಂದ ಅಂತ ನೋಡಿ ಆಮೇಲೆ ಈ ಪ್ರಾಡಕ್ಟನ್ನು ಲಾಂಚ್ ಮಾಡಿರೋವಂಥದ್ದು. ಹಾಗಾದರೆ 8 ವಾರ ಸ್ಟಡಿ ಮಾಡಿದ್ರಲ್ಲ, ಈ ಪ್ರಾಡಕ್ಟಲ್ಲಿ ಏನು ವೆಜ್ ಕೊಲಾಜನ್ ಪೆಪ್ಟೈಡ್ಸ್ ಅನ್ನೋ ಒಂದು ಕಂಟೆಂಟ್ ಇದೆ, ಇದರಿಂದ ಕೆಲವು ವ್ಯಕ್ತಿಗಳಲ್ಲಿ, ಅಂದರೆ ಯಾರಲ್ಲಿ ಇದು ರಿಸರ್ಚ್ ಆಗಿದೆ, ಟೆಸ್ಟ್ ಆಗಿದೆ, ಅವರಲ್ಲಿ ಏನೆಲ್ಲ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ ಅಂತ ನೋಡೋದಾದರೆ, ಸುಕ್ಕುಗಳು ಅಂದರೆ ರಿಂಕಲ್ಸ್ ಅಂತ ನಾವೇನು ಹೇಳ್ತೀವಿ ಅದು 50% ಶೇಕಡ ಕಡಿಮೆ ಆಗಿರುವಂಥದ್ದು. ಎಷ್ಟು? ಕೇವಲ 8 ವೀಕ್ಸಲ್ಲಿ. ಓಕೆ, ನೆಕ್ಸ್ಟ್, ಚರ್ಮದ ವಿಸ್ಕೋ ಎಲಾಸ್ಟಿಸಿಟಿಯಲ್ಲಿ ಸುಧಾರಣೆ. ಓಕೆ, ಸೊ ನಮ್ಮ ಚರ್ಮದ ಎಲಾಸ್ಟಿಸಿಟಿ ಅನ್ನೋದೇನಿರುತ್ತೆ ಅದರಲ್ಲಿ 36% ಇಂಪ್ರೂವ್ಮೆಂಟ್ ಆಗಿರೋವಂಥದ್ದು. ಓಕೆ, ಸೊ ಈ ಎಲಾಸ್ಟಿಸಿಟಿ ಅಂತಂದ್ರೇನು? ಸೊ ನಾವು ನಾರ್ಮಲಾಗಿ ನೋಡಿ, ಒಂದು ರಬ್ಬರ್ ಆಗಿರಬಹುದು, ಕೆಲವು ವಸ್ತುಗಳನ್ನ ನೋಡಿ ಎಳೆದು ಬಿಟ್ಟ ಮೇಲೆ ಅವು ವಾಪಸ್ ತಮ್ಮ ಶೇಪಿಗೆ ಬರ್ತವೆ, ಹೌದಾ? ಕೆಲವೊಂದು ಲೋ ಕ್ವಾಲಿಟಿ ರಬ್ಬರ್ಸ್ ಅಥವಾ ಲೋ ಕ್ವಾಲಿಟಿ ಈ ರಿಬ್ಬನ್ಸ್ ಆಗಿರ್ಬೋದು, ಹೆಣ್ಮಕ್ಳೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಹೈ ಕ್ವಾಲಿಟಿ ರಿಬ್ಬನ್ಸ್, ತಲೆಗೆ ಹಾಕುವಂಥ ರಿಬ್ಬನ್ಸ್ ರಬ್ಬರ್ಸಲ್ಲಿ ಆಗಿರ್ಬೋದು, ಅದೇನಾಗುತ್ತೆ, ಸೊ ಎಷ್ಟೇ ಎಲಾಸ್ಟಿಸಿಟಿಯನ್ನು ಅವ್ರು ಎಳೆದು ಹಾಕ್ಕೊಂಡ್ರು ಕೂಡ ತುಂಬ ದಿನಗಳ ತನಕ ಅವು ಆ ಕ್ವಾಲಿಟಿಯನ್ನು ಹಾಳು ಮಾಡ್ಕೊಳ್ಳೋದಿಲ್ಲ, ಆ ಎಲಾಸ್ಟಿಸಿಟಿ ಹಾಳಾಗೋದಿಲ್ಲ. ಹಾಗೆ ನಮ್ಮ ಚರ್ಮವನ್ನು ನಾವು ಮುಟ್ಕೊಳ್ತಾ ಇರ್ತೀವಿ,
ಸೊ ಅದಕ್ಕೊಂದು ಎಲಾಸ್ಟಿಸಿಟಿ ಅಂತ ಇರುತ್ತೆ. ಓಕೆ, ಸೊ ಹಿಂಗೆ ಎಳೆದು ಮತ್ತೆ ಬಿಟ್ಟರು ತಮ್ಮ ಒಂದು ಒರಿಜಿನಲ್ ಶೇಪಿಗೆ ಬರುವಂಥದ್ದು. ಓಕೆ, ಸೊ ಅದಕ್ಕೆ ನಾವು ಎಲಾಸ್ಟಿಸಿಟಿ ಅಂತ ನಾವು ಕರಿತೀವಿ. ಅದು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಇರುತ್ತೆ, ಅಷ್ಟೇ ಯೌವನದಿಂದ ನಿಮ್ಮ ಸ್ಕಿನ್ ಇರುತ್ತೆ ತುಂಬ ಟೈಮ್ ತನಕ. ಓಕೆ, ಸೊ ಹಾಗಾಗಿ ನಿಮ್ಮ ಚರ್ಮದ ಎಲಾಸ್ಟಿಸಿಟಿ ಚೆನ್ನಾಗಿರಬೇಕು, ಇಂಪ್ರೂವ್ ಆಗಬೇಕು ಅಂತಂದರೆ ಏನು ಬೇಕು? ಕೊಲಾಜನ್ ಅನ್ನೋ ಒಂದು ಅಂಶ ನಿಮ್ಮ ದೇಹದಲ್ಲಿ ಬೇಕು. ಸೊ ಈ ಪ್ರಾಡಕ್ಟನ್ನು ಯೂಸ್ ಮಾಡಿರೋರಲ್ಲಿ ವಿತಿನ್ 8 ವೀಕ್ಸಲ್ಲಿ 36% ಅಷ್ಟು ಆ ಎಲಾಸ್ಟಿಸಿಟಿ ಅನ್ನೋದು ಇಂಪ್ರೂವ್ಮೆಂಟ್ ಆಗಿದೆ. ನೆಕ್ಸ್ಟ್, ತುಂಬ ಜನಕ್ಕೆ ಇವತ್ತಿರುವಂಥ ಇನ್ನೊಂದು ಸಮಸ್ಯೆ ಸ್ಕಿನ್ ಡ್ರೈನೆಸ್, ಚರ್ಮ ತುಂಬ ಡ್ರೈ ಆಗ್ತಿದೆ ಅನ್ನೋದು. ಸೊ ಯಾರೆಲ್ಲ ಈ ಒಂದು ಪ್ರಾಡಕ್ಟನ್ನು 8 ವೀಕ್ಸ್ವರೆಗೂ ಯೂಸ್ ಮಾಡಿದಾರೋ ಅವರಲ್ಲಿ ಚರ್ಮದ ಒರಟುತನ ಏನಿದೆ 185% ಅಷ್ಟು ಕಡಿಮೆ ಆಗಿದೆ. ಅಂದರೆ ಅವರ ಸ್ಕಿನ್ ಎಷ್ಟು ಸಾಫ್ಟ್ ಆಗಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡಿ. ಓಕೆ, ನಿಮ್ಮ ಚರ್ಮ ಅಷ್ಟೇ ಡ್ರೈ ಇತ್ತು ಅನ್ನೋದಾದರೆ, ಅಷ್ಟು ಒರಟಾಗಿತ್ತು, ನಿಮ್ಮ ಚರ್ಮನೂ ಕೂಡ ಸಾಫ್ಟ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಥಿಂಕ್ ಮಾಡಿ. ಬರೀ ಥಿಂಕ್ ಮಾಡಿದ್ರಾಗಲ್ಲ, ಥಿಂಕ್ ಮಾಡಿದ ನೆಕ್ಸ್ಟ್ ಈ ಪ್ರಾಡಕ್ಟನ್ನ ತೊಗೊಂಡು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ತುಂಬ ಸ್ಮೂತ್ ಆಗುತ್ತೆ, ಆ ಒರಟುತನ ಕಡಿಮೆ ಆಗುತ್ತೆ. ನೆಕ್ಸ್ಟ್, 36% ಅಷ್ಟು ಚರ್ಮದ ಮೃದುತ್ವದಲ್ಲಿ ಸುಧಾರಣೆ. ಅಂದರೆ ನಮ್ಮ ಸ್ಕಿನ್ ಸ್ಮೂತ್ನೆಸ್ ಏನಿದೆ ಅದರಲ್ಲಿ 36% ಅಷ್ಟು ಸ್ಮೂತ್ನೆಸ್ ಅನ್ನೋದು ಇಂಪ್ರೂವ್ಮೆಂಟ್ ಆಗಿದೆ ವಿತಿನ್ 8 ವೀಕ್ಸಲ್ಲಿ. ಓಕೆ, ಸೊ ಈ ರೀತಿ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ಸನ್ನು ನಮ್ಮ ಸ್ಕಿನ್ನಿಗೆ ಕೊಟ್ಟಿರೋವಂಥದ್ದು ಈ ಒಂದು ಪ್ರಾಡಕ್ಟ್. ಓಕೆ, ನೆಕ್ಸ್ಟ್, ಚೆನ್ನಾಗಿ ಕಾಣಕ್ಕೆ ಬರೀ ಸ್ಕಿನ್ ಒಂದು ಚೆನ್ನಾಗಿದ್ದರೆ ಸಾಕಾ? ಇಲ್ಲ, ನಮ್ಮ ಕೂದಲಿನ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್. ಇವತ್ತು ಅತಿ ಹೆಚ್ಚು ಜನಗಳಲ್ಲಿ ಕಾಣಿಸ್ತಿರೋ ಸಮಸ್ಯೆ ಯಾವುದು? ಹೇರ್ ಫಾಲ್. ಎಷ್ಟೆಷ್ಟೆಲ್ಲ ಆಯಿಲ್ ಅಪ್ಲೈ ಮಾಡಿದ್ದೀರಾ, ಎಷ್ಟು ಥರದ್ದು ಅಪ್ಲೈ ಮಾಡಿದ್ದೀರಾ? ಅಗೇನ್ ಅದು ಯಾವುದು ಬೇಡ ಅಂತ ಹೇಳ್ತಿಲ್ಲ, ನಾನು ಆವಾಗಲೇ ಹೇಳ್ದಂಗೆ ಕಾಸ್ಮೆಟಿಕ್ಸ್ ಅಥವಾ ಸ್ಕಿನ್ ಕೇರ್ ಬೇಡ ಅನ್ನೋದಲ್ಲ ಇಲ್ಲಿ, ಆದರೆ ಫೌಂಡೇಶನ್ ಏನು ಅನ್ನೋದಷ್ಟೇ ಪ್ರಶ್ನೆ. ಫೌಂಡೇಶನ್ ಗಟ್ಟಿಯಾಗಿಲ್ಲದೆ ನಾವೇನೇ ಮಾಡಿದ್ರೂ ಯೂಸ್ ಆಗುತ್ತಾ? ನೋ. ಹಾಗೆ ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ಎಸ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಆಯಿಲ್ಸ್ ಬೇಕು, ಒಳ್ಳೆ ಶ್ಯಾಂಪೂಸ್ ಬೇಕು, ಅಫ್ಕೋರ್ಸ್ ಬೇಕು, ಆದರೆ ಅದು ಸೆಕೆಂಡರಿ. ಪ್ರೈಮರಿ ಏನು? ಕೊಲಾಜನ್, ಈ ಒಂದು ಪ್ರೋಟೀನ್ ಅಂಶ ಬೇಕು. ಸೊ ಇದನ್ನು ಬಳಸಿರೋವಂಥವರಲ್ಲಿ 8 ವಾರದಲ್ಲಿ ಕೂದಲು ಉದುರುವಿಕೆ ಏನಿದೆ 40% ಅಷ್ಟು ಕಡಿಮೆ ಆಗಿದೆ. ಕೂದಲುದ್ರ ಸಮಸ್ಯೆ ಏನಿತ್ತು ಅದು 40% ಅಷ್ಟು ಕಡಿಮೆ ಆಗಿದೆ ವಿತಿನ್ 8 ವೀಕ್ಸ್. ನೋಡಿ, ಫ್ಯಾಕ್ಟ್ ಏನಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಈಗ ನಿಮ್ಮ ಬ್ಯೂಟಿ ನಿಮ್ಮ ಕೈಯಲ್ಲಿದೆ. ಓಕೆ, ನೆಕ್ಸ್ಟ್, ಹಾಗೆ ಕೂದಲಿನ ದಟ್ಟತೆಯಲ್ಲಿ, ಓಕೆ, ತಲೆಯಲ್ಲಿ ಬರೀ ಕೂದಲಿದ್ರೆ ಸಾಕಾ? ಆ ಕೂದಲು ಆರೋಗ್ಯವಾಗಿರಬೇಕು, ಹಾಗೆ ಗಟ್ಟಿಯಾಗಿರಬೇಕು, ಮೀನ್ಸ್ ತಿಕ್ಕಾಗಿರಬೇಕು, ದಪ್ಪವಾಗಿರಬೇಕು, ಆ ದಟ್ಟತೆಯಾಗಿರಬೇಕು. ಸೊ ಅದಕ್ಕೆ ಸಹಕರಿಸುವಂಥದ್ದು ಈ ಒಂದು ವೆಜ್ ಕೊಲಾಜನ್. ಸೊ ಕೂದಲಿನ ದಟ್ಟತೆಯಲ್ಲಿ 26% ಅಷ್ಟು ಹೆಚ್ಚಾಗಿದೆ 8 ವಾರಗಳಲ್ಲಿ. ಸೊ ಇದಿಷ್ಟು ಕೂಡ ಈ ಪ್ರಾಡಕ್ಟನ್ನು ಬಳಸಿ ಬಂದಿರುವಂತಹ ಅದ್ಭುತವಾದಂಥ ರಿಸಲ್ಟ್ಸ್. ಹಾಗಾದರೆ ಇಷ್ಟು ಅದ್ಭುತವಾದಂಥ ರಿಸಲ್ಟ್ಸ್ ಬರಲಿಕ್ಕೆ ರೀಸನ್ ಏನು? ಈ ಪ್ರಾಡಕ್ಟ್ ಇರುವಂಥ ಕಂಟೆಂಟ್, ಇಂಗ್ರೀಡಿಯೆಂಟ್ಸ್. ಹಾಗಾದರೆ ಆ ಇಂಗ್ರೀಡಿಯೆಂಟ್ಸ್ ಏನೇನು, ಅದರ ಬೆನಿಫಿಟ್ಸ್ ಏನೇನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದರಲ್ಲಿರುವಂತಹ ಇಂಗ್ರೀಡಿಯೆಂಟ್ ವೆಜ್ ಕೊಲಾಜನ್ ಪೆಪ್ಟೈಡ್ಸ್. ಏನು ಸರ್ ಇದು ವೆಜ್ ಕೊಲಾಜನ್ ಪೆಪ್ಟೈಡ್ಸ್ ಅಂತಂದರೆ ಎಲ್ಲಿಂದ ಬರುತ್ತೆ, ಎಲ್ಲಿ ಸಿಗುತ್ತೆ? ತುಂಬ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟಿಗೂ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಿಸಿ. ಪ್ರಾಣಿಗಳ ಕೊಲಾಜನನ್ನು ಅನುಕರಿಸುವ ಸಸ್ಯ ಆಧಾರಿತ ಕೊಲಾಜನ್ ಪರ್ಯಾಯ. ಓಕೆ, ಸೊ ಏನು ಹೊರಗಡೆ ಮಾರ್ಕೆಟಲ್ಲಿ ಆ್ಯನಿಮಲ್ ಬೇಸ್ಡ್ ಕೊಲಾಜನ್ ಅಂತ ತೊಗೊಂಡು ಮಾಡ್ತಾರೋ ಅದೇ ರೀತಿ ಇದು ಸಸ್ಯಾಹಾರಿ, ಅಂದರೆ ಸಸ್ಯ ಆಧಾರಿತ ಪ್ಲ್ಯಾಂಟ್ ಬೇಸ್ಡ್ ಗಿಡಮೂಲಿಕೆಗಳಿಂದ ತೊಗೊಂಡು ಮಾಡಿರೋಂಥ ಕೊಲಾಜನ್. ಸೊ ಇಟ್ ಈಸ್ 100% ವೆಜಿಟೇರಿಯನ್ ಆಗಿರುತ್ತೆ. ಸೊ ಇದರಿಂದ ಏನೆಲ್ಲ ಬೆನಿಫಿಟ್ ಅಂತಂದರೆ ಚರ್ಮದ ಸ್ಥಿತಿಸ್ಥಾಪಕತ್ವ, ಎಲಾಸ್ಟಿಸಿಟಿಯನ್ನು ಚೆನ್ನಾಗಿ ಮಾಡ್ತದೆ, ಚರ್ಮದಲ್ಲಿ ತೇವಾಂಶ ಮಾಯಿಶ್ಚರ್ ಕಂಟೆಂಟನ್ನು ಚೆನ್ನಾಗಿಡುತ್ತೆ, ಚರ್ಮದ ದೃಢತೆ ಫರ್ಮ್ನೆಸ್ನ ಚೆನ್ನಾಗಿಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಕೂದಲು ಮತ್ತು ಉಗುರುಗಳನ್ನು ಬಲಪಡಿಸಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಎರಡನೇ ಒಂದು ಇಂಗ್ರೀಡಿಯೆಂಟ್ ಇದರಲ್ಲಿ ಇರುವಂಥದ್ದು ಗ್ಲುಟಾಥಿಯೋನ್. ಓಕೆ, ಸೊ ಈ ಒಂದು ಗ್ಲುಟಾಥಿಯೋನ್ ಅಂತಂದರೆ ಏನು? ಇದು ಸಾವಯವ ಸಂಯುಕ್ತವಾಗಿದೆ. ಓಕೆ, ಹೆಸರು ಕೇಳಿ ಮತ್ತೆ ಹೆದರ್ಕೊಳ್ಳೋಕೆ ಹೋಗ್ಬೇಡಿ, ಏನಪ್ಪ ಇದು ತೊಗೊಂಡ್ರೆ ಏನಾಗುತ್ತೋ ಏನೋ ಅಂತ. ಏನಿದು? ಇಟ್ ಈಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್, ಅಂದರೆ ಸಾವಯವ ಸಂಯುಕ್ತವಾಗಿದೆ. ಗ್ಲುಟಮೇಟ್, ಸಿಸ್ಟೀನ್ ಮತ್ತು ಗ್ಲೈಸಿನ್ ಎಂಬ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಓಕೆ, ಅಮೈನೋ ಆ್ಯಸಿಡ್ಸ್ ಅಂದರೆ ಗೊತ್ತಲ್ಲ, ಅಮೈನೋ ಆ್ಯಸಿಡ್ಸ್ ಎಲ್ಲ ಸೇರಿಸಿ ಏನಾಗುವಂಥದ್ದು? ಪ್ರೋಟೀನ್ ಆಗುವಂಥದ್ದು. ಅದೇ ಥರ ಇಲ್ಲಿ ಮೂರು ರೀತಿಯ ಅಮೈನೋ ಆ್ಯಸಿಡ್ಗಳು ಸೇರಿ ಈ ಒಂದು ಗ್ಲುಟಾಥಿಯೋನ್ ಆಗ್ತದೆ. ಯಾವುದ್ಯಾವುದು? ಗ್ಲುಟಮೇಟ್, ಸಿಸ್ಟೀನ್ ಮತ್ತು ಗ್ಲೈಸಿನ್. ಇದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್, ಸಾವಯವ ಅಂಶ. ಇದು ಸಸ್ಯಗಳಲ್ಲಿ ಕಂಡುಬರುವ ಉತ್ಕರ್ಷಣ ನಿರೋಧಕವಾಗಿದೆ. ಎಲ್ಲಿಂದ ತೊಗೊಳೋದು? ಇದನ್ನು ಪ್ಲ್ಯಾಂಟ್ ಬೇಸ್ಡ್ ಎಕ್ಸ್ಟ್ರಾಕ್ಟ್ ಆಗಿರುತ್ತಿದ್ದು. ಇದು ಒಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ಹಾಗೆ ಇದನ್ನು ಮಾಸ್ಟರ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ. ಅಂದರೆ ಆ್ಯಂಟಿ ಆಕ್ಸಿಡೆಂಟಿಗೆ ಒಂದು ಕಿಂಗ್ ಇದ್ದಂಗೆ ಈ ಒಂದು ಗ್ಲುಟಾಥಿಯೋನ್. ಓಕೆ, ಸೊ ಇದು ಸಸ್ಯಗಳಲ್ಲಿ ಕಂಡುಬರುವಂಥ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂಶ, ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್, ಇದೇನೇನು ಮಾಡುತ್ತೆ? ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ,
ಚಯಾಪಚಯ ನಿರ್ವಿಷೀಕರಣವನ್ನು ಹೆಚ್ಚಿಸಲಿಕ್ಕೆ, ಅಂದರೆ ಡಿಟಾಕ್ಸಿಫಿಕೇಷನ್, ಮೆಟಬಾಲಿಕ್ ಡಿಟಾಕ್ಸಿಫಿಕೇಷನ್ ಅಂತ ಕರಿತೀವಿ. ಹಾಗೆ ರೋಗ ನಿರೋಧಕ ವ್ಯವಸ್ಥೆಯನ್ನು ನಿಯಂತ್ರಿಸುವಲ್ಲಿ, ನಮ್ಮ ಇಮ್ಯುನಿಟಿ ಪವರನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಈ ಒಂದು ಗ್ಲುಟಾಥಿಯೋನ್. ನೆಕ್ಸ್ಟ್, ಇದರಿಂದ ಏನೇನಾಗುತ್ತೆ, ಚರ್ಮವನ್ನು ಕಾಂತಿಯುತಗೊಳಿಸಲು ಸಹಾಯ ಮಾಡ್ತದೆ. ಪಿಗ್ಮೆಂಟೇಷನ್ ಇವತ್ತಿನ ಅತಿ ದೊಡ್ಡ ಸಮಸ್ಯೆ. ಎಷ್ಟು ವರ್ಷದಿಂದ ಎಷ್ಟು ಕ್ರೀಮ್ ಹಚ್ಚಿದ್ದೀರಾ, ಎಷ್ಟು ಡಾಕ್ಟರ್ ತೋರಿಸಿದ್ದೀರಾ, ಎಷ್ಟು ಕಡೆ ಭೇಟಿ ನೀಡಿದ್ದೀರಾ, ಎಷ್ಟು ಸಾವಿರ ಲಕ್ಷ ಎಷ್ಟು ಖರ್ಚು ಮಾಡಿದ್ದೀರಾ, ನೀವೇ ಯೋಚನೆ ಮಾಡಿ. ಈ ಒಂದು ಸಮಸ್ಯೆ ನಿಮಗೆ ಕಡಿಮೆ ಆಗಬೇಕು ಅಂತಂದರೆ ನಿಮಗೆ ಬೇಕಾಗಿರುವಂಥದ್ದು ಈ ಒಂದು ಪ್ರಾಡಕ್ಟ್. ಯಾಕೆಂದರೆ ಇದರಲ್ಲಿ ಗ್ಲುಟಾಥಿಯೋನ್ ಅನ್ನೋ ಒಂದು ಅದ್ಭುತವಾದಂಥ ಅಂಶ ಇದೆ. ಇದು ನಿಮ್ಮ ಚರ್ಮದ ಮೇಲಿರುವಂಥ ಬಂಗು, ಈ ಸಮಸ್ಯೆ ಏನಿದೆ ಪಿಗ್ಮೆಂಟೇಷನ್, ಇದನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ಕಾಂತಿಯುತ ಅಂದರೆ ನಿಮ್ಮ ಒಂದು ಸ್ಕಿನ್ ಏನಿದೆ ಅದು ಗ್ಲೋ ಆಗಬೇಕು, ಬ್ರೈಟನ್ ಆಗಬೇಕು, ಮತ್ತು ಸಮಬಣ್ಣದ ಅಂದರೆ ಈವನ್ ಟೋನ್ ಅಂತ ನಾವೇನು ಹೇಳ್ತೀವಿ. ಈವನ್ ಟೋನ್ ಅಂತಂದ್ರೆ ಏನು ನೋಡಿ, ಕೆಲವೊಬ್ರದ್ದು ಫೇಸು ಒಂದು ಕಡೆ ಬ್ಲ್ಯಾಕ್, ಒಂದು ಕಡೆ ವೈಟ್, ಅಂದರೆ ಅವ್ರು ವೈಟೇ ಇರ್ತಾರೆ, ಒಂದು ಮೀಡಿಯಮ್ ಕಲರ್ ಇರ್ತಾರೆ, ಬಟ್ ಅಷ್ಟು ಬ್ರೈಟಾಗಿ ಕಾಣಿಸ್ತಿರಲ್ಲ. ಯಾಕೆ ಅಂತಂದರೆ ಸ್ಕಿನ್ನು ಒಂದೇ ಕಲರ್ ಇರಲ್ಲ. ಹಣೆ ಸ್ವಲ್ಪ ಕಪ್ಪಾಗಿರುತ್ತೆ, ಚೀಕ್ಸ್ ಕೆನ್ನೆ ಸ್ವಲ್ಪ ಬೆಳ್ಳಗಿರುತ್ತೆ, ಮತ್ತು ಮೂಗಿನ ಭಾಗದಲ್ಲಿ ಸ್ವಲ್ಪ ಕಪ್ಪಾಗಿರುತ್ತೆ. ಸೊ ಈ ಥರ ಎಲ್ಲ ವೇರಿಯೇಷನ್ಸ್ ಇರೋದ್ರಿಂದ ಅವರು ಒಂದು ಮೀಡಿಯಮ್ ಕಲರ್ ಅಥವಾ ವೈಟ್ ಇದ್ರೂ ಕೂಡ ಅಷ್ಟು ಬ್ರೈಟಾಗಿ ಕಾಣಿಸ್ತಿರಲ್ಲ. ಸೊ ಹಾಗಾಗಿ ನಿಮ್ಮ ಚರ್ಮಕ್ಕೆ ಒಂದು ಸಮಬಣ್ಣವನ್ನು ಕೊಟ್ಟು ಕಾಂತಿಯುತವಾಗಿಸಿ ಹೊಳಪನ್ನು ಕೊಡ್ತದೆ ನಿಮ್ಮ ಒಂದು ಚರ್ಮಕ್ಕೆ. ಓಕೆ, ಸೊ ಇದು ಹೆಂಗೆ ಮಾಡುತ್ತೆ, ನಿಮ್ಮ ದೇಹದಲ್ಲಿರುವಂಥ ವಿಷವನ್ನು ಹೊರಗಡೆ ಹಾಕೋದ್ರ ಮುಖಾಂತರ ಈ ಒಂದು ಬೆನಿಫಿಟನ್ನು ನಿಮ್ಮ ದೇಹಕ್ಕೆ ಈ ಒಂದು ಪ್ರಾಡಕ್ಟ್ ಕೊಡುತ್ತೆ. ನೆಕ್ಸ್ಟ್, ರೆಸ್ವೆರಟ್ರಾಲ್ ಅನ್ನೋ ಒಂದು ಕಂಟೆಂಟ್, ಮೂರನೇ ಒಂದು ಕಂಟೆಂಟ್. ಸೊ ಏನಿದು ರೆಸ್ವೆರಟ್ರಾಲ್, ಏನಿದು ಪದಗಳೆಲ್ಲ ಸ್ವಲ್ಪ ಹೊಸದಾಗಿದೆಯಲ್ಲ. ಪದಗಳು ಎಷ್ಟು ಹೊಸದಾಗಿದ್ದರೂ ಸಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ತುಂಬ ಪವರ್ಫುಲ್ ಇದೆ. ಹಾಗೆ ಪ್ರತಿಯೊಂದು ಕೂಡ ನ್ಯಾಚುರಲ್ ಆಗಿದೆ, ಪ್ಲ್ಯಾಂಟ್ ಬೇಸ್ಡ್ ಇದೆ, ಸೇಫ್ ಇದೆ. ಓಕೆ, ಇದೇನಿದು ರೆಸ್ವೆರಟ್ರಾಲ್ ಅಂದರೆ ವಿವಿಧ ಸಸ್ಯಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುವಂಥ ಒಂದು ಪಾಲಿಫಿನಾಲ್ ಅಂಶವಾಗಿದೆ. ಇದು ಗಿಡಗಳಲ್ಲಿ ಯಾವಾಗ ಡೆವಲಪ್ಮೆಂಟ್ ಆಗುತ್ತೆ ಗೊತ್ತಾ? ಈಗ ಒಂದು ಗಿಡಕ್ಕೆ ಯಾರಾದರೂ ಅಟ್ಯಾಕ್ ಮಾಡ್ತಿದ್ದಾರೆ ಅಂತಂದಾಗ ಅದು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಅಂಶವನ್ನು ತನ್ನಲ್ಲೇ ತಾನು ತಯಾರಿಸ್ಕೊಳ್ಳುತ್ತೆ. ಓಕೆ, ಆ ಒಂದು ಅಂಶನೇ ಈ ಒಂದು ರೆಸ್ವೆರಟ್ರಾಲ್. ನೋಡಿ, ಈ ಇಂಗ್ರೀಡಿಯೆಂಟ್ಸ್ ಸಿಗೋದು ಅಷ್ಟು ಈಸಿ ಅಲ್ಲ, ಕರೆಕ್ಟ್? ಸೊ ಇಂಥ ಒಂದು ಹೈಲಿ ಇಂಪೋರ್ಟೆಡ್ ಆ್ಯಂಡ್ ತುಂಬ ಪವರ್ಫುಲ್ ಇಂಗ್ರೀಡಿಯೆಂಟ್ಸನ್ನು ಈ ಪ್ರಾಡಕ್ಟಲ್ಲಿ ಆ್ಯಡ್ ಮಾಡಿರೋದ್ರಿಂದನೇ ನಮಗೆ ಅಷ್ಟು ರಿಸಲ್ಟ್ ಕೊಡುತ್ತೆ, ವಿತೌಟ್ ಸೈಡ್ ಎಫೆಕ್ಟ್, ಕಂಪ್ಲೀಟ್ಲಿ ಇನ್ ನ್ಯಾಚುರಲ್ ವೇ. ಓಕೆ, ಎಸ್, ಇದು ಒಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ವರ್ಕ್ ಆಗುತ್ತೆ. ಕೊಲಾಜನ್ ಉತ್ಪಾದನೆಯನ್ನು ಬೆಂಬಲಿಸ್ತದೆ. ಕೊಲಾಜನ್ ಉತ್ಪಾದನೆ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಸುಕ್ಕುಗಳನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ. ನಮ್ಮ ಚರ್ಮದ ಮೇಲಿರುವಂಥ ಸುಕ್ಕುಗಳನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಬಾಡಿಯಲ್ಲಿ ತುಂಬ ಚೆನ್ನಾಗಾಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಇದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದು. ನೆಕ್ಸ್ಟ್, ಚರ್ಮಕ್ಕೆ ಹೊಳಪನ್ನು, ಒಂದು ಬ್ರೈಟ್ನೆಸ್ಸನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಕಂಟೆಂಟ್ ಮಾಡುತ್ತೆ. ನೆಕ್ಸ್ಟ್, ಮತ್ತೊಂದು ಅದ್ಭುತವಾದಂಥ ಒಂದು ಕಂಟೆಂಟ್ ಈ ಪ್ರಾಡಕ್ಟ್ನಲ್ಲಿರುವಂಥದ್ದು ವೈಟಮಿನ್ ಸಿ. ವೈಟಮಿನ್ ಸಿ ಅಂತಷ್ಟು ನಮಗೆ ನೆನಪಿಗೆ ಬರೋದು ಎರಡೇ ಅಂಶ ಮೈಂಡಲ್ಲಿ, ಒಂದು ಇಮ್ಯುನಿಟಿ ಪವರ್, ಇನ್ನೊಂದು ಸ್ಕಿನ್. ಕರೆಕ್ಟಾ? ಚರ್ಮ ಮತ್ತು ರೋಗ ನಿರೋಧಕ ಶಕ್ತಿಗೆ ಬೇಕಾಗಿರುವಂಥದ್ದು ವೈಟಮಿನ್ ಸಿ. ಸೊ ಆ ಒಂದು ವೈಟಮಿನ್ ಸಿ ಕಂಟೆಂಟ್ ಕೂಡ ಇದರಲ್ಲಿ ಇರೋದ್ರಿಂದ ಕೊಲಾಜನ್ ಸಂಶ್ಲೇಷಣೆ, ಸಿಂಥಸಿಸ್ ಮತ್ತು ಹೀರಿಕೊಳ್ಳುವಿಕೆ, ಅಬ್ಸಾರ್ಪ್ಷನ್ನಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಈ ಒಂದು ವೈಟಮಿನ್ ಸಿ. ನೋಡಿ, ಒಂದು ಕಡೆ ಕೊಲಾಜನ್ ಏನೋ ರೆಡಿ ಆಯಿತು, ಆದರೆ ಅಬ್ಸಾರ್ಪ್ಷನ್ ಆಗಬೇಕಲ್ಲ, ಅದಕ್ಕೆ ಸಪೋರ್ಟ್ ಬೇಕಲ್ಲ. ನೋಡಿ, ಅದಕ್ಕೆ ಇಲ್ಲಿ ವಿಟಮಿನ್ ಸಿ ಆ್ಯಡ್ ಮಾಡಿರುವಂಥದ್ದು. ನೆಕ್ಸ್ಟ್, ನಮ್ಮ ಸ್ಕಿನ್ನಿಗೆ ಆಲ್ರೆಡಿ ಯು ವಿ ಡ್ಯಾಮೇಜ್ ಆಗಿರುತ್ತೆ. ಓಕೆ, ಆ ಯು ವಿ ಡ್ಯಾಮೇಜ್ ಏನಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಈ ಒಂದು ಕಂಟೆಂಟ್, ಈ ಒಂದು ಪ್ರಾಡಕ್ಟ್ ನಮಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಮತ್ತೊಂದು ಇಂಗ್ರೀಡಿಯೆಂಟ್ ಇದರಲ್ಲಿರುವಂಥದ್ದು, ಇವತ್ತು ತುಂಬ ಜನ ಚರ್ಮದ ಮೇಲೆ ಹುಡುಕೊಂಡು ಹೋಗ್ತಾರೆ ಹಚ್ಕೊಳ್ಳೋಕ್ಕೆ ಅಂತ, ವಿಟಮಿನ್ ಇ ಕ್ಯಾಪ್ಸೂಲ್ ಇದೆಯಾ ಅಂತ. ನಾನು ಹೇಳೋದು, ವಿಟಮಿನ್ ಇ ಕ್ಯಾಪ್ಸೂಲ್ನ ಹಚ್ಕೊಳ್ಳೋ ಬದಲು ಅದೇ ವಿಟಮಿನ್ ಇ ನಿಮ್ಮ ದೇಹದ ಒಳಗಡೆ ಹೋದರೆ ನಿಮ್ಮ ಚರ್ಮ ಇನ್ನೆಷ್ಟು ಚೆನ್ನಾಗಾಗುತ್ತೆ ಯೋಚನೆ ಮಾಡಿ. ಮತ್ತೆ ನೆನಪು ಮಾಡ್ತಾ ಇದ್ದೀನಿ, ಸೌಂದರ್ಯವು ಒಳಗಿನಿಂದ ಪ್ರಾರಂಭ ಆಗುವಂಥದ್ದು. ಫೌಂಡೇಶನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವೈಟಮಿನ್ ಇ ಕಂಟೆಂಟ್ ಇದರಲ್ಲಿ ಇರೋದರಿಂದ ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಣೆ ಮಾಡ್ತದೆ. ಅಂದರೆ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸಿಂದ ನಮ್ಮ ಜೀವಕೋಶಗಳು ಹಾಳಾಗ್ತಾ ಇರುತ್ತೆ. ಅದರಿಂದ ಒಂದು ಆಕ್ಸಿಡೇಟಿವ್ ಒತ್ತಡ ಅಂತ ನಮ್ಮ ದೇಹದಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಆ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಈ ವಿಟಮಿನ್ ಇ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಚರ್ಮದ ಎಲಾಸ್ಟಿಸಿಟಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ. ವಿಟಮಿನ್ ಸಿ ಜೊತೆ ಕೆಲಸ ಮಾಡ್ತದೆ. ಹಾಗೆ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಕಾಂಬಿನೇಷನ್ ಆಗಿ ಕೆಲಸ ಮಾಡ್ತದೆ ನಮ್ಮ ಹೆಲ್ತಿಗೆ ಮತ್ತು ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಬ್ಯೂಟಿಗೆ. ಹಾಗೆ ನಮ್ಮ ದೇಹದಲ್ಲಿ ಆಗುವಂಥ ಇನ್ಫ್ಲಮೇಷನ್ಸ್ ಏನಿದೆ, ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಇದರಲ್ಲಿರುವಂತಹ ಮತ್ತೊಂದು ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ FOS, ಅಂದರೆ ಫ್ರುಕ್ಟೋ ಆಲಿಗೋಸ್ಯಾಕರೈಡ್ಸ್ ಅಂತ ಹೇಳಿ. ಇದು
ನಮ್ಮ ಕರುಳಿನ ಆರೋಗ್ಯವನ್ನು ಉತ್ತೇಜಿಸ್ತದೆ. ಇದು ಫಸ್ಟ್ ಆಫ್ ಆಲ್ ಇದು ಒಂದು ಪ್ರೀಬಯೋಟಿಕ್ ಫೈಬರ್. ಓಕೆ, ಇದೊಂದು ಫೈಬರ್ ಅಂಶ ಆಗಿರ್ತದೆ. ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಹಾಗೆ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮ್, ತಿಂದಂಥ ಆಹಾರವನ್ನು ಶಕ್ತಿಯನ್ನಾಗಿ ಬದಲಾಯಿಸುವಂಥ ಒಂದು ಕ್ರಿಯೆ, ಈ ಕ್ರಿಯೆ ಆಗಲಿಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಈ ಒಂದು ಕಂಟೆಂಟ್. ನೆಕ್ಸ್ಟ್, ಚರ್ಮದ ಹೈಡ್ರೇಷನನ್ನು ಬೆಂಬಲಿಸ್ತದೆ. ಚರ್ಮ ಯಾವಾಗಲೂ ಸಾಫ್ಟ್ ಆಗಿರಲಿಕ್ಕೆ, ಆ ಒಂದು ಹೈಡ್ರೇಷನ್, ಆ ಒಂದು ತೇವಾಂಶವನ್ನು ಕಾಪಾಡಿಕೊಳ್ಳಿಕ್ಕೆ ಸಹಕರಿಸ್ತದೆ. ಓಕೆ, ಸೊ ಒಟ್ಟಾರೆ ಇಷ್ಟೆಲ್ಲ ಪದಾರ್ಥಗಳು, ಇಷ್ಟೆಲ್ಲ ಪ್ರಬಲವಾದ ಪದಾರ್ಥಗಳು ಈ ಒಂದು ಪ್ರಾಡಕ್ಟ್ನಲ್ಲಿರೋದ್ರಿಂದ ಇಷ್ಟೂ ಬೆನಿಫಿಟ್ಸ್ ನಮಗೆ ಸಿಗ್ತದೆ. ಹಾಗಾಗಿ ಒಟ್ಟಾರೆ ಹೇಳೋದಾದರೆ ಹೊಳೆಯುವಂಥ ಚರ್ಮ ನಿಮ್ಮದಾಗುತ್ತೆ. ಮೂಳೆಗಳು ಮತ್ತು ಕೀಲುಗಳಿಗೆ ಒಂದು ಸಪೋರ್ಟ್ ಕೊಡುತ್ತೆ. ನಿಮ್ಮ ಜಾಯಿಂಟ್ಸ್ ಮತ್ತು ನಿಮ್ಮ ಮಸಲ್ಸ್ ಏನಿದೆ, ತುಂಬ ಬೋನ್ಸ್ ಏನಿದೆ, ಅದು ತುಂಬ ಅದ್ಭುತವಾಗಿ ಆಗ್ತದೆ, ತುಂಬ ಹೆಲ್ದಿ ಆಗುತ್ತೆ. ನಿಮ್ಮ ಕೂದಲು ಮತ್ತು ಉಗುರುಗಳೇನಿದೆ ತುಂಬ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಆ್ಯಂಟಿ ಏಜಿಂಗ್. ಓಕೆ, ಎಷ್ಟೇ ವರ್ಷ ಆದರೂ ನೀವಿನ್ನು ಹೆಂಗಾಗಿ ಕಾಣ್ತೀರ, ಹೆಂಗೆಂಗೋ ಕಾಣ್ತಿದ್ವಲ್ಲ ಇಷ್ಟು ದಿನ, ಇನ್ಮೇಲೆ ಹೆಂಗಾಗಿ ಕಾಣಲಿಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಹಾಗಾದರೆ ಹೇಗೆ ಬಳಸೋದು? ವೆರಿ ಸಿಂಪಲ್. ಒಂದು 300 ml ನೀರು ತಗೊಳ್ಳಿ, 1 ಸ್ಕೂಪ್ ಅಂದರೆ 10 ಗ್ರಾಮ್ ಈ ಒಂದು ಪ್ರಾಡಕ್ಟ್ ವೆಜ್ ಕೊಲಾಜನ್ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಡೈಲ್ಯೂಟ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡಿ ಪ್ರತಿದಿನ 1 ಬಾರಿ ಇದನ್ನು ಸೇವಿಸಿದ್ರೆ ಸಾಕು. ಓಕೆ, ನೆಕ್ಸ್ಟ್, ಇದನ್ನು ಗರ್ಭಿಣಿಯರು, ಹಾಲುಣಿಸುವಂಥ ಮಹಿಳೆಯರು ಹಾಗೂ ಮಕ್ಕಳು ಇದನ್ನು ಬಳಸಬಾರ್ದು. 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ಪ್ರಾಡಕ್ಟ್ ಸೂಕ್ತವಾಗಿರ್ತದೆ. ಓಕೆ, ಸೊ ಇದನ್ನು ನೀವು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ತೊಗೋಬಹುದು. ಸೊ ಫಾರ್ ದ ಬೆಸ್ಟ್ ರಿಸಲ್ಟ್ಸಿಗೆ ನೀವು ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ತೊಗೊಂಡ್ರೂ ತೊಂದರೆ ಇಲ್ಲ. ಇಫ್ ಇನ್ ಕೇಸ್ ಆ ಟೈಮಲ್ಲಿ ಆಗಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಇಟ್ ಇನ್ ಎನಿ ಅದರ್ ಟೈಮ್, ಬೇರೆ ಸಮಯದಲ್ಲೂ ತೊಗೋಬೋದು, ಏನು ತೊಂದರೆ ಇಲ್ಲ. ಫಾರ್ ದ ಬೆಸ್ಟ್ ರಿಸಲ್ಟ್ಸ್ ಮಾರ್ನಿಂಗ್ ಆನ್ ಎಂಟಿ ಸ್ಟಮಕ್ ಬೆಸ್ಟ್. ಓಕೆ, ಎಸ್, ಇದಿಷ್ಟು ಕೂಡ ನಮ್ಮ ಮೋದಿವೇ ಸಂಸ್ಥೆಯ ಶಿಫ್ಟ್ ಲೈಫ್ ವೆಜ್ ಕೊಲಾಜನ್ನ ಸಂಪೂರ್ಣವಾದಂತಹ ವೈಶಿಷ್ಟ್ಯತೆಗಳು ಮತ್ತು ಪ್ರಯೋಜನಗಳು. ಮತ್ತೆ ಹೇಳ್ತಿದ್ದೀನಿ, ಇಟ್ ಈಸ್ 100% ಸೇಫ್, 100% ನ್ಯಾಚುರಲ್, 100% ವೆಜಿಟೇರಿಯನ್ ಆಗಿರುತ್ತದೆ ಆ್ಯಂಡ್ 100% ರಿಸಲ್ಟ್ ಓರಿಯೆಂಟೆಡ್ ಆಗಿರುತ್ತದೆ. ಬಳಸಿ ನಿಮ್ಮ ರಿಸಲ್ಟನ್ನು ಶೇರ್ ಮಾಡಿ. ಓಕೆ, ಸೊ ಈ ಒಂದು ಪ್ರಾಡಕ್ಟ್ ನಿಮಗೆ 250 ಗ್ರಾಮ್ನಲ್ಲಿ ಸಿಗ್ತದೆ. ಇದರ ಒಂದು MRP ಪ್ರೈಸ್ 4350 ರೂಪಾಯಿ ಆಗಿರ್ತದೆ. ಓಕೆ, ಸೊ ಈ ಒಂದು ಪ್ರಾಡಕ್ಟ್ ಸಿಗೋದು ಮೋದಿ ಕೇರ್ ಅನ್ನೋ ಒಂದು ಡಿಸ್ಟ್ರಿಬ್ಯೂಷನ್ ಪಾಯಿಂಟಲ್ಲಿ ಸಿಗ್ತದೆ. ಅಥವಾ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಲ್ಲಿ ಅಥವಾ ನಿಮಗೆ ಪರಿಚಯ ಇರುವಂಥವ್ರು ಯಾರಾದರೂ ಸೊ ಮೋದಿ ಕೇರ್ನಲ್ಲಿ ಇದ್ದರೆ ಅವರನ್ನು ಸಂಪರ್ಕಿಸಿ ಈ ಒಂದು ಪ್ರಾಡಕ್ಟನ್ನು ತರಿಸ್ಕೊಳ್ಳಿ. ಅಥವಾ ನಿಮ್ಮ ಊರಿನಲ್ಲಿರುವಂತಹ ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಏನಿರುತ್ತೆ ಅಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್ ಲಭ್ಯ ಇರ್ತದೆ. ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಬೇರೆ ಕಡೆ ಹೊರಗಡೆ ಎಲ್ಲೂ ಕೂಡ ಈ ಒಂದು ಶಿಫ್ಟ್ ಲೈಫ್ ವೆಜ್ ಕೊಲಾಜನ್ ಅಂದರೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಸೇಫೆಸ್ಟ್ ಕೊಲಾಜನ್ ಪ್ರಾಡಕ್ಟ್ ಹೊರಗಡೆ ಅಷ್ಟು ಸಿಗೋದಿಲ್ಲ. ಆ್ಯಂಡ್ ಈ ಪ್ರಾಡಕ್ಟ್ ಕೂಡ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಓನ್ಲಿ ಮೋದಿ ಕೇರ್ ಔಟ್ಲೆಟ್ಸ್ ಅಥವಾ ಮೋದಿ ಕೇರ್ ಅಡ್ವೈಸರ್ಸ್, ಕನ್ಸಲ್ಟೆಂಟ್ಸ್ ಹತ್ರ ಮಾತ್ರ ಈ ಪ್ರಾಡಕ್ಟ್ ಸಿಗೋದು. ಸೊ ಅಲ್ಲಿ ಮಾತ್ರ ನೀವು ಸಂಪರ್ಕಿಸಿಬಿಟ್ಟು ನೀವು ಇದನ್ನು ಖರೀದಿ ಮಾಡಿ. ಸೊ ಈ ಒಂದು ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದ್ದರೆ ತೊಗೊಂಡು ಬಳಸಿ, ರಿಸಲ್ಟನ್ನು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ರಿಸಲ್ಟನ್ನು ತಿಳಿಸಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರು, ನಿಮ್ಮ ಕೊಲೀಗ್ಸ್, ನಿಮ್ಮ ಸಂಬಂಧಿಕರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಯೂತ್ಫುಲ್, ಗ್ಲೋಯಿಂಗ್, ರೇಡಿಯಂಟ್ ಆ್ಯಂಡ್ ಫ್ಲಾಲೆಸ್ ಸ್ಕಿನ್. ಥ್ಯಾಂಕ್ ಯು ಸೋ ಮಚ್.